ಹಲೋ ಸ್ನೇಹಿತರೆ, ಈ ಸ್ಕ್ರೀನ್ ಮೇಲೆ ಏನು ಫೋಟೋ ನೋಡ್ತಿದ್ದೀರಲ್ಲ, ಇದು ರಾಜಸ್ಥಾನ್ ಗಂಗಾನಗರದು. ಮೊನ್ನೆ ಒಬ್ಬ 13 ವರ್ಷದ ಬಾಲಕಿಗೆ ಸತತ 5 ದಿನ 30 ಜನ ಕೂಡಿ ರೇಪ್ ಮಾಡಿರೋ ದುರ್ಘಟನೆ ನಡೆದಿದೆ. ಇವಾಗ ಮೊನ್ನೆ ಜುಲೈ 1ನೇ ತಾರೀಕಿಗೆ ಪೊಲೀಸರು ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. 10 ಜನರಿಗೆ ಏನು ಶಿಕ್ಷೆ ಕೊಡ್ತಾರೋ ಬಿಡ್ತಾರೋ ಅವರಿಗೆ ಗೊತ್ತು. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಮ್ಮ ಕಡೆನೂ ಆ ರೀತಿ ಮನಸ್ಥಿತಿ ಉಳ್ಳವ್ರು ಇರ್ತಾರೆ. ಇವಾಗ ರಸ್ತೆಯಲ್ಲಿ ಅಡ್ಡಾಡುವಾಗಲಿ, ಬಸ್ಸಿನಲ್ಲಿ, ಟ್ರೈನಲ್ಲಿ ಹುಡುಗಿಯರಿಗೆ ನೋಡಿದರೆ ಅವ್ರಿಗೆ ಹಿಂದೊಂದೇ ಹೋಗುವುದು, ಇಲ್ಲ ಅವ್ರಿಗೆ ಅಲ್ಲಿ ಇಲ್ಲಿ ಮುಟ್ಟುವುದು, ಒಬ್ರಿಗೊಬ್ರಿಗೆ ನೋಡಿ ಅಲ್ಲಿ ಇಲ್ಲಿ ಮುಟ್ಟುವುದು, ಅವ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಮಾಡುವುದು. ಸೊ ಈ ಮನಸ್ಥಿತಿ ಉಳ್ಳವರಿಗೆ ನಾವು ಏನು ಮಾಡಬೇಕು? ಅಂಥ ಘಟನೆ ಏನಾದರೂ ನಾವು ನೋಡಿದ್ದಲ್ಲಿ ಅಲ್ಲೇ ಕಾಲಾಗಿನ ಚಪ್ಪಲ್ ತೆಗೆದವ್ರಿಗೆ ಹೊಡಿಬೇಕು. ಹೊಡಿಯೋಕ್ಕಾಗಲಿಲ್ವೋ, ಅವ್ರಿಗೆ ಹೆಣ್ಮಕ್ಳು ಅನ್ಕಂಫರ್ಟೇಬಲ್ ಫೀಲ್ ಮಾಡೋರ್ದು ಹಾಗೆ ಒಂದು ವಿಡಿಯೋ ಮಾಡ್ಕೋಬೇಕು. ವಿಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಅಪ್ಲೋಡ್ ಮಾಡಬೇಕು. ಇಲ್ಲ ಅದಾಗಿಲ್ಲ ಅಂತಂದರೆ ನನಗೆ ಕಳಿಸಿ, ನನ್ನ ಇನ್ಸ್ಟಾಗ್ರಾಮಿಗೆ ಕಳಿಸಿ, ನಾನು ಏನಾದರೂ ಆ್ಯಕ್ಷನ್ ತೊಗೋಬೋದಾ ಅಂತ ನೋಡಿ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹಚ್ತೀನಿ. ನಾವು ಏನಾದರೂ ಮಾಡಿದ್ರಷ್ಟೇ ನಮ್ಮ ಅಕ್ಕ ತಂಗಿಯವರಿಗೆ ನಾವು ಕಾಪಾಡೋಕ್ಕೆ ಸಾಧ್ಯ. ಯಾಕಂದರೆ ಸರ್ಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಬೇಟಿ ಬಚಾವ್ ಬೇಟಿ ಪಡಾವ್ ತಂದು ಇಷ್ಟು ವರ್ಷ ಆಯಿತು, ಇನ್ನೂ ರೇಪ್ ನಿಂತಿಲ್ಲ. ನಾವು ಯಾವ ರೀತಿ ಮಾಡಬೇಕು, ಅವ್ರಿಗೆ ಯಾವ ರೀತಿ ಟ್ರೆಂಡ್ ಮಾಡಬೇಕು ಈ ರೀತಿ ಕೆಲಸ ಮಾಡೋರಿಗೆ ಅಂದರೆ, ಅವ್ರು ದಾರಿಯಲ್ಲಿ ಅಡ್ಡಾಡಕ್ಕೆ ನಾಚಿಕೆ ಬರಬೇಕು, ಅವರಿಗೆ ದಾರಿಯಲ್ಲಿ ಅಡ್ಡಾಡೋಕ್ಕಾಗಬಾರ್ದು. ಆ ರೀತಿ ನಾವು ಮಾಡಬೇಕು. ಅವಾಗಷ್ಟೇ ಇದೆಲ್ಲ ನಿಲ್ಸೋಕ್ಕೆ ಸಾಧ್ಯ, ಚೇಂಜಸ್ ಬರೋಕ್ಕೆ ಸಾಧ್ಯ. ಥ್ಯಾಂಕ್ ಯು.